ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಮಾರ್ನಿಂಗ್ ಫಿಲ್ಟರ್ ಕಾಫಿ ಮಾಡೋಣ ಅಂತ ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಆಲ್ರೆಡಿ ಡಿಕಾಕ್ಷನ್ ರೆಡಿ ಇದೆ. ಸೊ ಅದಕ್ಕೆ ನಾನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಕುದಿದ ಮೇಲೆ ನೋಡಿ 3 ಲೋಟ ಇಟ್ಕೊಂಡಿದ್ದೀನಿ. 3 ಜನಕ್ಕೆ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಡಿಕಾಕ್ಷನ್ ಮಳ್ತಾ ಇದ್ಮೇಲೆ ಡಿಕಾಕ್ಷನ್ನ ಹಾಕೋತಾ ಇದ್ದೀನಿ. 3 ಕಪ್ಪಿಗೂ ಸ್ವಲ್ಪ ಡಿಕಾಕ್ಷನ್ ಹಾಕೋತೀನಿ. ನೆಕ್ಸ್ಟು ಕಾಯಿಸಿರೋ ಹಾಲು ಘಮ್ ಅಂತ ಇದೆ ಕಾಫಿ ನೋಡಿ. 3 ಲೋಟ ಕಾಫಿ ಆಯಿತು. ಈಗ ಇದನ್ನು ಕುಡಿದ್ಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ಫ್ರೆಂಡ್. ನೋಡಿ ಎಷ್ಟು ಘಮ್ ಅಂತಿದೆ. ಕಾಫಿ ರೆಡಿ ಆಯಿತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ಲಾಗಲ್ಲಿ ನಾನು ಏನಾದ್ರು ಸಿಂಪಲಾಗಿ ಟಿಫನ್ ಮಾಡೋಣ ಅಂತ ಒಂದು ಲೈಟಾಗಿ ಕುಷ್ಕ ಮಾಡ್ಕೊತೀನಿ. ಅದಕ್ಕೆ ನಾನು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಮತ್ತು ಟೊಮೆಟೊ ಒಂದು ಹೆಚ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಹೆಚ್ಕೊಂಡು ಹಾಗೆ ಸುಮ್ಮನೆ ಜಸ್ಟ್ ಒಗ್ಗರಣೆ ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಬಿರಿಯಾನಿ ಪೌಡರ್ ಹಾಕಿ ಒಂದು ಅನ್ನ ರೆಡಿ ಮಾಡಿಕೊಂಡು ಅದಕ್ಕೆ ಲೈಟಾಗಿ ಒಂಚೂರು ಮೊಟ್ಟೆ ಹುರ್ಕೊಳ್ಳೋಣ ಅಂತ ಇದ್ದೀನಿ. ಸಂಡೇ ಸಿಂಪಲ್ಲಾಗಿ ಒಂದು ಟಿಫನ್ ಮಾಡ್ಕೊಳ್ಳೋಣ ಅಂತ. ಆಲ್ರೆಡಿ ನಾನು ಕುಕ್ಕರ್ ಇಟ್ಟಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಬೇಗ ಮಾಡ್ಬೋದು ಇದು ಅನ್ನನ ಈಸಿಯಾಗಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಒಂದು ಏಲಕ್ಕಿ, ಒಂದು ಲವಂಗ ಹಾಕ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ, ಹಾಗೆ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಏನು ಪೇಸ್ಟ್ಗೆ ಇಷ್ಟೇನು ಮಾಡ್ಕೊಬೇಡಿ, ಸುಮ್ಮನೆ ಜಸ್ಟ್ ಒಗ್ಗರಣೆಗೆ ಹಾಕಿ ಬೇಯಿಸೋದು ಅಷ್ಟೇ. ಸ್ವಲ್ಪ ಪುದೀನ ಹಾಕ್ಕೊತೀನಿ. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊತೀನಿ. ಸಂಡೇ ಏನು ಮಾಡೋಣ ಅಂತ ನಾಷ್ಟ ಗೊತ್ತಾಗಿಲ್ಲ. ಅದಕ್ಕೆ ಸುಮ್ಮನೆ ಲೈಟಾಗಿ ಕುಷ್ಕ ಮಾಡಿ ಸ್ವಲ್ಪ ಮೊಟ್ಟೆ ಇದೆಯಲ್ಲ, ಒಂದು 4 ಮೊಟ್ಟೆ ಇತ್ತು ಮನೆಯಲ್ಲಿ, ಅದನ್ನು ಹುರಿದು ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ನನಗೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೇ ಇರುತ್ತಲ್ವ, ಅದಕ್ಕೆ ಅದನ್ನು 1 ಸ್ಪೂನ್ ಹಾಕ್ಕೊಳ್ಳಿ. ನೆಕ್ಸ್ಟು 1 ಟೊಮೆಟೊ ಹಾಕ್ಕೊಳ್ಳಿ. 1 ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಅದು ಎಣ್ಣೆಲಿ ಡೈಲಿ ನೋಡಿ. ಇದೊಂದು ಬಿರಿಯಾನಿ ಮಸಾಲ ಬರುತ್ತೆ ಗೊತ್ತಾ, ಇದೊಂದು ಫುಲ್ಲು ಹಾಕೋಬಿಡಿ. ಇನ್ಯಾವ ಪೌಡ್ರು ಹಾಕೋಬೇಡಿ, ಇದೊಂದು ಸಾಕು. ಸ್ವಲ್ಪ ಮೊಸರು ಹಾಕೋತೀನಿ. ಅಕ್ಕಿ ಹಾಕ್ಕೋತಾ ಇದ್ದೀನಿ. ಅಕ್ಕಿನ ಮಸಾಲೆಯಲ್ಲಿ ಒಂದ್ಸಲ ಹಿಂಗೆ ತಿರುಗಿಸ್ಕೊಳ್ಳಿ. ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅದರ 2ರಷ್ಟು ನೀರು ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕ್ಕೊಳ್ಳಿ. ಲಾಸ್ಟು ಕೊತ್ತಂಬರಿ ಸೊಪ್ಪು. ಇಷ್ಟೇ ಆಗೋಯ್ತು. 1 ವಿಷಲ್ ಕೂಗ್ಸಿದ್ರೆ ಅನ್ನ ರೆಡಿ. ಈ ಅನ್ನ ಆಗೋವರೆಗೂ ನಾವು ಇನ್ನೊಂದು ಕಡೆ ಖಾಲಿ ಇದೆಯಲ್ಲ ಸ್ಟವ್ ಕಡೆ, ಆ ಕಡೆ ಮೊಟ್ಟೆ ಹುರ್ಕೊಳ್ಳೋಣ ಬನ್ನಿ. ಅದು ಕುಕ್ಕರ್ ಕೂಗೋವರೆಗೂ ನಾವಿಲ್ಲಿ ಒಂಚೂರು ಮೊಟ್ಟೆ ಹುರ್ಕೊಳ್ಳೋಣ ಫ್ರೆಂಡ್ಸ್. ಅನ್ನಕ್ಕೂ ಯಾವುದೇ ರೀತಿ ಮಸಾಲೆ ಹಾಕಿಲ್ಲ, ಮೊಟ್ಟೆಗೂ ಏನು ಮಸಾಲೆ ಹಾಕಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ಎಣ್ಣೆ ಹಾಕಿದ್ದೀನಿ. ಈಗ ಅದಕ್ಕಾದಮೇಲೆ ನಾನು ಈರುಳ್ಳಿ ಹಾಕೋತೀನಿ. ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಡೈಲಿ ಮೊಟ್ಟೆ ತಿನ್ನಬೇಕು ಅಂತಾರಲ್ಲ ಮಕ್ಕಳು, ಒಂದೊಂದ್ಸಲ ತಿನ್ನೋದೇ ಇಲ್ಲ ಫ್ರೆಂಡ್ಸ್ ಮೊಟ್ಟೆನ. ಈ ರೀತಿ ಮಾಡಿಕೊಟ್ರೆ ತಿಂತಾರೆ, ಬೇಯಿಸಿದ್ದು ತಿನ್ನಲ್ಲ. ಸ್ವಲ್ಪ ಈ ಥರ ಹುರಿದು ಕೊಟ್ಟರೆ ತಿಂತಾರೆ. ಬರೀ ಕುಷ್ಕನೂ ತಿನ್ನೋಕ್ಕಾಗಲ್ಲ. ಸೊ ನಾನ್ ವೆಜ್ಜು ಮಾಡದೇ ಇದ್ದಾಗ ಈ ರೀತಿ ಸುಮ್ಮನೆ ಲೈಟಾಗಿ ಮೊಟ್ಟೆ ಹುರ್ಕೊಳ್ಳಿ. ಆ ಥರ ಲೈಟಾಗಿ ಅನ್ನ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನ್. ತಿನ್ನಲೂಬೋದು ಆರಾಮಾಗಿ. ಒಂದು ಬ್ರೇಕ್ಫಾಸ್ಟ್ಗೆ ಆರಾಮಾಗಿ ತಿನ್ಬೋದು ಫ್ರೆಂಡ್ಸ್ ಇದನ್ನು. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಡಾರ್ಕ್ ಬ್ರೌನ್ ಬಂದರೂ ಪರವಾಗಿಲ್ಲ, ಯಾಕಂದರೆ ಮೊಟ್ಟೆಯಲ್ಲಿ ಹಸಿ ಇದ್ದರೆ ಈರುಳ್ಳಿ ತಿನ್ನೋಕ್ಕೆ ಒಂಥರ ಆಗುತ್ತೆ, ಚೆನ್ನಾಗಿರಲ್ಲ. ಸೊ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಡಾರ್ಕ್ ಬ್ರೌನ್ ಬರಲಿ, ಚೆನ್ನಾಗಿರುತ್ತೆ ಆವಾಗ. ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು. 2 ಹಾಕ್ಕೊಂಡಿರೋದು. ಅದನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ ನೋಡಿ. ನಾನು ಇಷ್ಟು ಹುರಿದಿದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಅಂದರೆ ಅದೇ ಮನೇಲಿ ಬೇಳೆ ಸಾರು ಪುಡಿ ಮಾಡ್ತೀವಲ್ವ, ಬೇಳೆ ಸಾರಿಗೆ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ, ಅದೇ ಪುಡಿನೇ ಸ್ವಲ್ಪ ಹಾಕ್ಕೋತೀನಿ ನೋಡಿ.
ಬೇಳೆ ಸಾಂಬಾರು ಪುಡಿ ಇದನ್ನೇ ಹಾಕ್ಕೊಳ್ಳಿ. ಇದೇ ಒಂದು ಬೇರೆ ಥರ ಟೇಸ್ಟ್ ಕೊಡುತ್ತೆ ಮತ್ತು ಚೆನ್ನಾಗೂ ಇರುತ್ತೆ, ಡಿಫ್ರೆಂಟಾಗಿರುತ್ತೆ. ಯಾವಾಗಲೂ ಮೊಟ್ಟೆ ಮಸಾಲ ಅದು ಬಿರಿಯಾನಿ ಪೌಡ್ರ್ ಹಾಕೋದಕ್ಕಿಂತ ಇದೊಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವೇ ಮಾಡಿರ್ತೀವಲ್ಲ, ಹೋಮ್ ಮೇಡ್ ಇದು ಖಾರದ ಪುಡಿ ಮಾಡ್ಕೊಂಡಿರ್ತೀವಲ್ಲ, ಅದೇ ಖಾರದ ಪುಡಿನೇ ಹಾಕಿ ನಮ್ಮ ಮನೆಯದು ನಾವು ಒಂದು ಸಲ ಟೇಸ್ಟ್ ನೋಡಬೇಕಲ್ವ, ಮಸಾಲೆಗೂ ಯಾವ ರೀತಿ ಹೊಂದುತ್ತೆ ಅಂತ ಒಮ್ಮೆ ಟ್ರೈ ಮಾಡಿ. ಈಗ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೋತೀನಿ ನೋಡಿ. ಈಗ ನಾನು ಸಾಲ್ಟ್ ಹಾಕ್ಕೋತಾಯಿದ್ದೀನಿ. ಈ ಥರ ಒಂದು ಸಲ ತಿರುಗಿಸ್ಬಿಟ್ಟು ಫುಲ್ಲು ಸ್ಟವ್ ಕಮ್ಮಿ ಹಾಕಿ ಈಗ ಒಂದೊಂದೇ ಮೊಟ್ಟೆನ ಒಡೆದು ಅದರೊಳಗೆ ಹಾಕ್ಕೊಳ್ಳೋಣ ನೋಡಿ. ಈ ರೀತಿ ಒಂದೊಂದೇ ಮೊಟ್ಟೆನ ಒಡೆದು ಸೈಡ್ ಸುತ್ತ ಹಾಕೋಣ ಒಂದೊಂದು ನಿಧಾನಕ್ಕೆ. ಇದೇನು ಆರಲ್ಲ, ಹಾಕಿ ಪರವಾಗಿಲ್ಲ, ಏನೂ ಆಗೋಲ್ಲ, ಹಂಗೆ ಒಡೆದು ಹಂಗೆ ಹಾಕಿ. ಇದು ಏನು ಎಗ್ರುತ್ತೆ ಅನ್ನೋದು ಏನಿಲ್ಲ, ಸಾಂಬಾರಾದರೂ ಎಗ್ರುತ್ತೆ. ಇದು ಬರೀ ಈರುಳ್ಳಿ ಅಲ್ವಾ, ಏನು ಆರಲ್ಲ. ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಹುರ್ಕೊಳ್ಳಿ. ನೀವು ಇನ್ನೊಂದು ಮಾಡ್ಬೋದು, ಅನ್ನ ರೆಡಿ ಆದಮೇಲೆ ಈ ಮೊಟ್ಟೆ ಹುರಿದ್ಮೇಲೆ ಅನ್ನಕ್ಕೆ ಬೇಕಾದ್ರೆ ಮಿಕ್ಸು ಮಾಡ್ಕೊಂಡು ತಿನ್ಬೋದು, ಇಲ್ಲ ಹಾಗೆ ಸೈಡಲ್ಲಿ ಹಾಕ್ಕೊಂಡು ತಿನ್ಬೋದು. ಈ ಮೊಟ್ಟೆನ ಅನ್ನ ರೆಡಿ ಆಗಿರುತ್ತಲ್ವ, ಅನ್ನನ ಚೆನ್ನಾಗಿ ಕುಕ್ಕರಲ್ಲಿ ಫಸ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ಮೊಟ್ಟೆ ಹುರಿದಿರೋದನ್ನು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಚಿತ್ರಾನ್ನ ಹೇಗೆ ಕಲಿಸ್ತೀವೋ ಹಾಗೆ ಮೊಟ್ಟೆನ ಕಲಿಸಿದ್ರೆ ಈ ರೀತಿಯೂ ಒಂಥರ ಎಗ್ ರೈಸ್ ಆಗುತ್ತೆ ನೋಡಿ. ನಾನು ಇದನ್ನು ನಾನು ಒಂದು 6 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಡ್ರೈ ಆಗಬೇಕು, ಫುಲ್ಲು ಒಂಚೂರು ನೀರಿನ ಅಂಶ ಇರಬಾರ್ದು, ಆ ಥರ ಡ್ರೈ ಆಗೋ ತನಕ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನೀವು ನಾನ್ ಸ್ಟಿಕ್ ಪಾತ್ರೆ ಇಟ್ಟರೆ ಮೊಟ್ಟೆ ಒಂಚೂರು ಆ ಪಾತ್ರೆಗೆ ಅಂಟ್ಕೊಳ್ಳಲ್ಲ. ಮಾಮೂಲಿ ಪಾತ್ರೆ ಇಟ್ಬಿಟ್ರೆ ಈ ಸಿಲ್ವರ್ ಥರ ಆ ಥರ ಬಾಣಲಿ ಎಲ್ಲ ಇಟ್ಬಿಟ್ರೆ ಅದಕ್ಕೆ ತುಂಬ ಅಂಟ್ಕೊಬಿಡುತ್ತೆ ಮತ್ತು ಸೀದೋಗ್ಬಿಡುತ್ತೆ ತುಂಬ. ನಾವು ಉರಿ ಜಾಸ್ತಿ ಇಟ್ಟೆ ಇದನ್ನು ಬೇಯಿಸ್ತೀವಲ್ವ, ಸೀದೋಗ್ಬಿಡುತ್ತೆ. ನಾನ್ ಸ್ಟಿಕ್ ಇಟ್ಟರೆ ನೋಡಿ ಈ ಥರ ಅಂಟೋದೇ ಇಲ್ಲ ಸ್ವಲ್ಪನೂ ನೋಡಿ. ಈ ಥರ ನೀಟಾಗಿ ಅದಾಗಿದ್ದಾದೆ ಬಂದುಬಿಡುತ್ತೆ. ಈ ಥರ ಇಟ್ಕೊಂಡೆ ಪಾತ್ರೆ ಮಾಡ್ಕೊಳ್ಳಿ ಮೊಟ್ಟೆನ ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನನಗೆ. ಮತ್ತು ಇದನ್ನು ನೋಡಿ, ನೀರಿನ ಅಂಶ ಇನ್ನೂ ಇದೆ ಇಲ್ಲಿ, ಅದಕ್ಕೆ ನೀರು ಹೋಗೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ತಾನೆ ಇರ್ತೀನಿ. ಈಗ ನೀವು ಸ್ವಲ್ಪ ಟೇಸ್ಟ್ ನೋಡಿ, ಇನ್ನೂ ಸ್ವಲ್ಪ ಸಾಲ್ಟ್ ಬೇಕು ಅಂದರೆ ಪುಡಿ ಉಪ್ಪು ಹಾಕ್ಕೊಳ್ಳಿ, ಕಲ್ಲು ಉಪ್ಪು ಹಾಕ್ಕೊಬೇಡಿ, ಕರಗಲ್ಲ ಅದು. ಪುಡಿ ಉಪ್ಪೇ ಹಾಕ್ಕೊಳ್ಳಿ ನೋಡಿ. ಆಯಿತು, ರೆಡಿ ಆಗೋಯ್ತಿದು. ಅನ್ನನೂ ಕೂಗಿದೆ, ಅದು ಸ್ವಲ್ಪ ವಿಷಲ್ ಆರಬೇಕು. 2 ರೆಡಿ ಆಯಿತು. ಈಗ ಸರ್ವ್ ಮಾಡ್ಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸಂಡೇ ಈಸಿಯಾಗಿ ಒಂದು ರೈಸ್ ಥರ ಕುಷ್ಕ ಥರ ಒಂದು, ಅದ್ರ ಜೊತೆಗೆ ನಂಚ್ಕೊಳ್ಳೋಕ್ಕೆ ಈ ಥರ ಎಗ್ ಬುರ್ಜಿ ಇಷ್ಟು ಮಾಡ್ಕೊಂಡು ತಿಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗೋಗುತ್ತೆ. ಆಮೇಲೆ ಮಧ್ಯಾಹ್ನ ಬೇಕಾದರೆ ನೀವು ನಾನ್ ವೆಜ್ ತಂದು ಸಂಡೇಸೆಲ್ಲ ಮಾಡ್ಕೊಬೋದು ಫ್ರೆಂಡ್ಸ್. ಎಲ್ಲ ಮನೇಲೇ ಇರುತ್ತೆ ಐಟಮ್ಸು. ಮೊಟ್ಟೆ ಒಂದು ತರಬೇಕು, ತಂದು ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಆಲ್ಮೋಸ್ಟ್ ಆಗೋಯಿತು ನೋಡಿ. ಒಂಚೂರು ನೀರಿನ ಅಂಶ ಇಲ್ಲ ನೋಡಿ ಇದರಲ್ಲಿ ನೋಡಿ. ಈ ಥರ ನೀರಿನ ಅಂಶ ಒಂದು ಸ್ವಲ್ಪನೂ ಇರಬಾರ್ದು. ನೀರಿನ ಅಂಶ ಇದ್ದರೆ ತಿನ್ನಲಿಕ್ಕೆ ಒಂಥರ ಚೆನ್ನಾಗಿರಲ್ಲ. ಫುಲ್ಲು ಡ್ರೈ ಆದರೆ ನಾವು ಅನ್ನಕ್ಕೂ ಮಿಕ್ಸ್ ಮಾಡ್ಕೊಬೋದು ಇದನ್ನು, ಇಲ್ಲಾಂದರೆ ಹಾಗೆ ಸೈಡಲ್ಲಿ ಹಾಕ್ಕೊಂಡು ಅನ್ನದ ಜೊತೆ ಪಕ್ಕದಲ್ಲಿ ತಿನ್ಬೋದು. ಈರುಳ್ಳಿ ತಿನ್ನೋರು ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಬೋದು ಅದ್ರ ಜೊತೆಗೆ. ರೆಡಿಯಾಗಿದೆ ಫ್ರೆಂಡ್ಸ್. ಇದನ್ನು ಕುಕ್ಕರ್ ಆರಿದ್ಮೇಲೆ ಸರ್ವಿಂಗ್ ಬೌಲ್ಗೆ ಹಾಕೋಣ ನೋಡಿ ಫ್ರೆಂಡ್ಸ್. ಕುಷ್ಕ ರೆಡಿಯಾಗಿದೆ, ಸಿಂಪಲ್ಲಾಗಿರೋದೊಂದು ಕುಷ್ಕ, ಅದ್ರ ಜೊತೆಗೆ ಎಗ್ ಬುರ್ಜಿ, ಸಂಡೇ ಸ್ಪೆಷಲ್. ಸಿಂಪಲ್ಲಾಗಿ ಹೆಂಗೂ ನಾವು ಲೇಟಾಗಿ ಎದ್ದೇಳ್ತೀವಿ, ಈ ಥರ ಬೇಗ ತಿಂಡಿ ಮಾಡಿ ನಾವು ಬ್ರೇಕ್ಫಾಸ್ಟ್ ಮಾಡ್ಬೋದು ನೋಡಿ. ಅಷ್ಟೇ, ಬೇಗ ಮಾಡ್ಬೋದು ಫ್ರೆಂಡ್ಸ್. ಇದನ್ನೊಮ್ಮೆ ಟ್ರೈ ಮಾಡಿ ನೀವು. ಸಂಡೇ ಅಂತಲೇ ಯಾವಾಗ ನೀವು ಲೇಟಾಗಿ ಎದ್ದೇಳ್ತೀರೋ ಆವಾಗ ಇದು ಬ್ರೇಕ್ಫಾಸ್ಟ್ ನೀವು ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನೀವು ಬೇಕು ಅಂದರೆ ಆನಿಯನ್ ಕಟ್ ಮಾಡ್ಕೊಳ್ಳಿ ನೋಡಿ. ಎಗ್ ಬುರ್ಜಿನೂ ಎಷ್ಟು ಚೆನ್ನಾಗಿದೆ, ಯಾವುದು ಮಸಾಲೆ ಯಾವುದಕ್ಕೂ ಹಾಕಿಲ್ಲ, ಅನ್ನಕ್ಕೂ ಹಾಕಿಲ್ಲ ಮತ್ತು ಎಗ್ ಬುರ್ಜಿಗೂ ಹಾಕಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು.